Good evening, everyone. This is the 21st part of your light chapter. Already light part 20 ಒಳಗಡೆ ನಾವು ಏನು ಡಿಸ್ಕಸ್ ಮಾಡಿವಪ್ಪ ಅಂತಂದ್ರೆ ಸ್ಪೆರಿಕಲ್ ಲೆನ್ಸ್ ಅಂದ್ರೆ ಏನಂತ ಡಿಸ್ಕಸ್ ಮಾಡಿವಿ ಅಂಡ್ ಸಿಮಿಲರ್ಲಿ ಕಾಂಪೋನೆಂಟ್ಸ್ ಆಫ್ ದಿ ಸ್ಪೆರಿಕಲ್ ಲೆನ್ಸ್ ಡಿಸ್ಕಸ್ ಮಾಡಿವಿ ಅಂಡ್ ವಿ ಹ್ಯಾವ್ ಅನದರ್ ಟರ್ಮ್ ದಟ್ ಈಸ್ ಕಾಲ್ಡ್ as a ಪ್ರಿನ್ಸಿಪಲ್ ಫೋಕೈ. ಫೋಕೈ ಅಂತ ಕರಿತೀವಿ. ಆಕ್ಚುಲಿ ದಿಸ್ ಇಸ್ ಪ್ರಿನ್ಸಿಪಲ್ ಫೋಕಸ್. ವಾಟ್ ಇಸ್ ದಿಸ್? ಪ್ರಿನ್ಸಿಪಲ್ ಫೋಕಸ್. ಫೋಕೈ ಅಂತ ಯಾಕೆ ಕರಿತೀವಪ್ಪ ಅಂತಂದ್ರೆ ವಿ ಹ್ಯಾವ್ ಟೂ ಪ್ರಿನ್ಸಿಪಲ್ ಫೋಕಸ್ ಹಿಯರ್. Principal focus ಎಷ್ಟದಾವಪಿ ಎರಡದಾವು ಇನ್ ಕೇಸ್ ಆಫ್ ಲೆನ್ಸ್ ದಟ್ ಈಸ್ ಬೈ ಫೋಕೈ. ಪ್ರಿನ್ಸಿಪಲ್ ಫೋಕೈ ಇನ್ ಸ್ಪೆರಿಕಲ್ ಲೆನ್ಸ್. ಹೌದಾ? ಆಕ್ಚುಲಿ ಇದನ್ನ ನಾವೇನ್ ಮಾಡಬೇಕಾಗಿತ್ತು, ಕಾಂಪೋನೆಂಟ್ಸ್ ಒಳಗೆ ಡಿಸ್ಕಸ್ ಮಾಡಬೇಕಾಗಿತ್ತು, ಆದ್ರೆ ಮಾಡಿರಲಿಲ್ಲ ಬಿಕಾಸ್ ದಿಸ್ ಇಸ್ ನಾಟ್ ಅ ಕಾಂಪೋನೆಂಟ್ ಆಫ್ ದಿ ಸ್ಪೆರಿಕಲ್ ಲೆನ್ಸ್. ಇದು ಕಾಂಪೋನೆಂಟ್ ಆಫ್ ದಿ ಸ್ಪೆರಿಕಲ್ ಲೆನ್ಸ್ ಅಲ್ಲಪಿ. ಅಂಡ್ ಟುಡೇ ಸೆಷನ್ ಎದಕ್ಕೆ ಮಾಡಾಕತ್ತೀವಪ್ಪ ಅಂತ ಇಟ್ ಇಸ್ ಸ್ಪೆಷಲಿ ಮೇಕಿಂಗ್ ಫಾರ್ ಟು ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ ಫೋಕಸ್ ಇನ್ ದ spherical lens. And welcome to your beautiful channel of Pradeep Gowda 09 and this is your Pradeep Gowda. Okay, let's come to the point here. Principal focus in the spherical lens. First, we have two types of spherical lenses. First one is a concave lens. So consider convex first. Convex lens. Correct? Principal focus in the convex lens we need to identify. Let's draw the convex lens. Convex lens draw madapi. Okay, this is convex lens. Why it is called as a convex lens? At the middle it is thick. At the middle it is thick. Let's draw principal axis. And after that, optical center draw more copy. What is that? Optical center. This is optical center. And next, here is a XY. Principal axis alive. And here is a C2. And this is C1. That is C1. Convex lens ಒಳಗಡೆ ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ ಏನಂತ ಬೇಕು. ಕರೆಕ್ಟಾ? ಪ್ರಿನ್ಸಿಪಲ್ ಫೋಕಸ್ ನ ಸ್ಪೆರಿಕಲ್ ಮಿರರ್ ಒಳಗಡೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ ಅಲ್ಲಿ ಏನಂತ ಕರಿತಿದ್ವಿ ನಾವು, ದಟ್ ಇಸ್ ಅ ಪಾಯಿಂಟ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್ ವೇರ್ ರಿಫ್ಲೆಕ್ಟೆಡ್ ಲೈಟ್ ರೇಸ್ ವಿಲ್ ಮೀಟ್. ಆ ಪಾಯಿಂಟ್ ಎಲ್ಲಿ ಐತಂತ, ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಐತಂತ. ಯಾವ ಪಾಯಿಂಟ್ ಅದು? ಆ ಲೈಟ್ ರೇಸ್ ರಿಫ್ಲೆಕ್ಷನ್ ಆಗಿ ಎಲ್ಲಿ ಮೀಟ್ ಆಗ್ತಾವಲ್ಲಪಿ ಆ ಪಾಯಿಂಟ್ ಗೆ ಅಂತ ಕರಿತೀವಿ ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರೆದಿದ್ವಿ. ಬಟ್ ಇಲ್ಲಿ ಏನ್ ಅನ್ಬೇಕಪ್ಪಿ? ರಿಫ್ರಾಕ್ಷನ್ ಅನ್ಬೇಕು. What we should say? Refraction. Consider convex mirror. This is convex mirror. This is C1. This is C2. Consider parallel beam of a light rays. Parallel beam of light rays. These are parallel beam of light rays. ಏನಾಗ್ತವೆ ಇವು? These are refracts here. Refraction ಆಗ್ತಾವ. ಆಫ್ಟರ್ ದ ರಿಫ್ರಾಕ್ಷನ್ ಏನ್ ಮಾಡ್ತಾವಪ್ಪ, ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹೋಗಿ ಮೀಟ್ ಆಗ್ತಾವು. ಯಾವ ಪಾಯಿಂಟ್ ಮೀಟ್ ಆಗ್ತಾವಲ್ಲಪಿ ದಾಟ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ದಿ ಪ್ರಿನ್ಸಿಪಲ್ ಫೋಕಸ್. ಇವೇನ್ ಅದಾವಲ್ಲಪಿ ಪ್ಯಾರಲಲ್ ಲೈಟ್ ರೇಸು, ಇವು ಏನಿರ್ಬೇಕು? ಕಂಪಲ್ಸರಿ ಪ್ಯಾರಾ ಆಕ್ಸಿಯಲ್ ಇರಬೇಕು. ಏನಿರಬೇಕು? ಪ್ಯಾರಾ ಆಕ್ಸಿಯಲ್ ರೇಸ್ ಇರಬೇಕು. ಕರೆಕ್ಟಾ? ಪ್ಯಾರಾ ಆಕ್ಸಿಯಲ್ ರೇಸ್. ಪ್ಯಾರಾ ಆಕ್ಸಿಯಲ್ ಅಂದ್ರೆ ಏನು? ಪ್ಯಾರಾ ಆಕ್ಸಿಯಲ್ ರೇಸ್ ಮೀನ್ಸ್ ದ ರೇಸ್, ದ ಪ್ಯಾರಲಲ್ ರೇಸ್ ವಿಚ್ ಆರ್ very near to the principal axis. Principal axis ಗೆ ಯಾವ ನಿಯರ್ ಪ್ಯಾರಲಲ್ ರೇಸ್ ಇರ್ತಾವಲ್ಲಪಿ those light rays will called as the paraaxial rays ಅಂತ ಕರೀತೀವಿ. ಹೌದಾ? ಅಂಡ್ ಅವು ಪ್ಯಾರಾಕ್ಸಿಯಲ್ ಲೈಟ್ ರೇಸ್ ಎಲ್ಲಿ ಮೀಟ್ ಆಗ್ತಾವಲ್ಲಪಿ ಆಫ್ಟರ್ ದ ರಿಫ್ರಾಕ್ಷನ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್, ದಟ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ದಿ ಪ್ರಿನ್ಸಿಪಲ್ ಫೋಕಸ್. ಕರೆಕ್ಟಾ? ಪ್ರಿನ್ಸಿಪಲ್ ಫೋಕಸ್ ಅಂತ ಅದಕ್ಕೆ ಕರಿತೀವಿ. ಹೌದಾ? ಏನ್ ಕನ್ಸಿಡರ್ ಮಾಡ್ಕೋಬೇಕು? ಹಿಯರ್ ವಿ ಶುಡ್ ಕನ್ಸಿಡರ್ ಪ್ಯಾರಾಕ್ಸಿಯಲ್ ರೇಸ್. Paraaxial rays. These paraaxial rays will meet at a point on a principal axis after the refraction. After the refraction. After the refraction ಏನಾಗ್ತಾವ? ಮೀಟ್ ಆಗ್ತಾವಲ್ಲಪಿ. Those are called as the, that point is called as the principal focus. Okay, ಇಲ್ಲಿ ಮೀಟ್ ಆಗೋದಪಿ. This is called as principal focus. ಅದಕ್ಕೆ ಏನಂತ ಕರಿತೀವಿ ನಾವು? ಪ್ರಿನ್ಸಿಪಲ್ ಫೋಕಸ್. ಇಟ್ಸ್ ಲೈಕ್, ಫಾರ್ ಎಕ್ಸಾಂಪಲ್ ಇಲ್ಲಿ 4 ಫ್ರೆಂಡ್ಸ್ ಅದಿರಪ್ಪಿ. ಏನದಿಲ್ಲ? 4 ಫ್ರೆಂಡ್ಸ್ ಅದಿರಿ. ನೀವು 4 ಫ್ರೆಂಡ್ಸ್ ಏನ್ ಮಾಡ್ತೀರಿಯಪ್ಪ ಅಂತಂದ್ರ ಡಿಫ್ರೆಂಟ್ ವರ್ಕ್ ಬೇಸಿಸ್ ಮೇಲೆ ಡಿಫ್ರೆಂಟ್ ಪೊಸಿಷನ್ ಹೋಗಿರ್ತೀವಿ. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್.
ಓಕೆ, ಡಿಫ್ರೆಂಟ್ ಪೊಸಿಷನ್ಸ್, ಡಿಫ್ರೆಂಟ್ ವರ್ಕ್ ಮೇಲೆ ಡಿಫ್ರೆಂಟ್ ಪೊಸಿಷನ್ಸ್ ಹೋಗಿರ್ತೀರಿ. ಈವ್ನಿಂಗ್ ಬಂದ ಕೇಸಿಂದ ಏನ್ ಮಾಡ್ತೀರಿ, ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಎಲ್ಲರೂ ಮೀಟ್ ಆಗ್ತೀರಿ. ಆ ಪಾಯಿಂಟ್ ಏನಂತ ಕರಿತೀವಿ ನಾವು, ಅಡ್ಡ ಅಂತ ಕರಿತೀವಿ. ಏನು ಅಡ್ಡ, ಫೋನ್ ಹಚ್ತಿ ಎಲ್ಲಿದ್ರೆ ಅಡ್ಡದಾಗಿಂದ ಬಾಣ. ಓಕೆ, ಸೀದಾ ಅವನಿಗೆ ಏನ್ ಪೊಸಿಷನ್ ಹೇಳ್ಬೇಕಿಲ್ಲ, ಏನು ಬೇಕಾಗಿಲ್ಲ, ಅಡ್ಡ ಅಂದ್ರೆ ಸೀದಾ ಬಂದ್ಬಿಡ್ತಾನ ಅಡ್ಡ. ಡಾಟ್ ಅಡ್ಡ ಇಸ್ ಕಾಲ್ಡ್ as ದಿ ಫೋಕಸ್. ನಿಮ್ದೇನ್ ಅಡ್ಡ ಇರ್ತೈತಲ್ಲಪಿ ಅದು ನಿಮ್ದು ಫೋಕಸ್ ಪಾಯಿಂಟ್. ಲೈಟ್ ರೇಸ್ ಏನ್ ಅಡ್ಡ ಇರ್ತೈತಲ್ಲಪಿ ಅದ್ರದ್ದೇನು ಫೋಕಸ್ ಪಾಯಿಂಟ್. ಎಂತ ಲೈಟ್ ರೇಸ್ ಇರಬೇಕು, ಪ್ಯಾರಲಲ್ ಲೈಟ್ ರೇಸ್ ಇರಬೇಕು. ಪ್ಯಾರಲಲ್ ಲೈಟ್ ರೇಸ್ ದ ಅಡ್ಡ. ಲೆಟ್ಸ್ ರೈಟ್ ಅನದರ್ ಸ್ಟೇಟ್ಮೆಂಟ್ ಹಿಯರ್. ಬಟ್ ಇದನ್ನ ಬರಕ್ ಹೋಗ್ಬೇಡ ಎಕ್ಸಾಮ್ದಾಗ. ಅಡ್ಡ ಆಫ್ ಪ್ಯಾರಾ ಆಕ್ಸಿಯಲ್ ಲೈಟ್ ರೇಸ್, ಪ್ಯಾರಾ ಆಕ್ಸಿಯಲ್ ಲೈಟ್ ರೇಸ್, ಅಡ್ಡ ಆಫ್ ಪ್ಯಾರಾ ಆಕ್ಸಿಯಲ್ ಲೈಟ್ ರೇಸ್ is called principal focus. ಹೌದಾ, ಇಲ್ಲಿ ನೋಡಪ್ಪ. ಬಟ್ ಪ್ರಿನ್ಸಿಪಲ್ ಫೋಕಸ್ ಈಗ ನಾನೇನು ಬರಬೇಕು, ವಿ ಹ್ಯಾವ್ ಟು ರೈಟ್ ಎ ಪರ್ಟಿಕ್ಯುಲರ್ ಡೆಫಿನಿಷನ್ ಇಯರ್. ಬಟ್ ಈ ತರ ಬರೋದು ನೀವು ಮಾರ್ಕ್ಸ್ ಕೊಡಲ್ಲ ಅವ್ರು. ಹೌದಾ, ಇಲ್ಲ ಅಡ್ಡ ಗಿಡ್ಡ ಬರೆಯಂಗಿರಲ್ಲ. ಹೌದಾ, ಒಂದು ಪ್ರಾಪರ್ ಸ್ಟೇಟ್ಮೆಂಟ್ ಇರಬೇಕು. ಹೌದಾ, ಪ್ಯಾರಾ ಆಕ್ಸಿಯಲ್ ಲೈಟ್ ರೇಸ್, ಪ್ಯಾರಾ ಆಕ್ಸಿಯಲ್ ಲೈಟ್ ರೇಸ್. ಓಕೆ, ನೋ ನೀಡ್ ಟು ರೈಟ್ ಲೈಕ್ ದಿಸ್. ಓಕೆ, ಎಲ್ಲೈತೆ ಪಾಯಿಂಟ್, ಪ್ರಿನ್ಸಿಪಲ್ ಆಕ್ಸೆಸ್ ಮೇಲೆ ಐತೆ. ಎಲ್ಲೈತೆ, ಪ್ರಿನ್ಸಿಪಲ್ ಆಕ್ಸೆಸ್ ಮೇಲೆ ಐತೆ. It is a point on principal axis where the refracted rays of para-axial of refracted light rays ಅಲ್ಲ, ಯಾರು refracted light rays, para-axial refracted rays of para-axial rays. It is a point on principal axis where the refracted ray of para-axial rays meets is called principal focus. Principal focus ಅಂತ ಕರಿತೀವಿ. ಯಾವ ಪಾಯಿಂಟ್ ಒಳಗಡೆ ಮೀನ್ಸ್ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಯಾವ ಪಾಯಿಂಟ್ ಒಳಗಡೆ ಪ್ಯಾರಾ ಆಕ್ಸಿಯಲ್ ಲೈಟ್ ರೇಸ್ ಆಫ್ಟರ್ ದ ರಿಫ್ರಾಕ್ಷನ್ ಮೀಟ್ ಆಗ್ತಾವಲ್ಲಪಿ, ದಟ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ದಿ ಪ್ರಿನ್ಸಿಪಲ್ ಫೋಕಸ್. ಆಕ್ಚುಲಿ ಇಲ್ಲಿ ನಮಗೆ ಏನ್ ನೋಡ್ತೀವಪ್ಪ ಅಂದ್ರೆ ಟೂ ಪ್ರಿನ್ಸಿಪಲ್ ಫೋಕಸ್ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಇದು ಆಲ್ರೆಡಿ ಒಂದು ಪ್ರಿನ್ಸಿಪಲ್ ಫೋಕಸ್ ಇತ್ತ, ಇದಕ್ಕೆ ನಾನೇನ್ ಕರಿತೀನಿ, F1 ಅಂತ ಕರಿತೀನಿ. ಏನಂತ ಕರಿತೀನಿ, F1 ಅಂತ ಕರಿತೀನಿ. ಬಿಕಾಸ್ C1 ಕಡೆ ಐತಿ, C1 ಕಡೆ ಇದ್ದಕ್ಕೆ ಏನಂತ ಕರಿಬೇಕು ನಾನು, F1 ಅಂತ ಕರಿತೀನಿ. C1 ಕಡೆ ಇದ್ದಕ್ಕೆ F1 ಅಂತ ಕರಿತೀನಿ. ಈ ಕಡೆ ಸಪೋಸ್ ಲೈಟ್ ರೇಸ್ ಏನಾದ್ರು C1 ನಿಂತ ಇನ್ಸಿಡೆಂಟ್, C1 ಡೈರೆಕ್ಷನ್ ಒಳಗಡೆ ಇನ್ಸಿಡೆಂಟ್ ಆದ್ರಪಿ, ಲೆಟ್ಸ್ ಡ್ರಾ ಹಿಯರ್ AB. This is optical center. What is that? Optical center. Here is a XY. XY means principal axis. This is C1. ಇಲ್ಲಿ ಆಲ್ರೆಡಿ ನನಗೆ F1 ಸಿಕ್ಕೈತಿ, F1 ಅಂತ ಬರ್ಕೋ. ಈ ಕಡೆ ಏನು C2. ನಾನು ಲೈಟ್ ರೇಸ್ ಏನ್ ಮಾಡ್ತೀನಪ್ಪ ಅಂದ್ರೆ ಲೆಫ್ಟ್ ವರ್ಡ್ ಡೈರೆಕ್ಷನ್ ಒಳಗಡೆ ಇನ್ಸಿಡೆಂಟ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಇನ್ಸಿಡೆಂಟ್ ಇನ್ ದ ಡೈರೆಕ್ಷನ್ ಆಫ್ ಲೆಫ್ಟ್ ವರ್ಡ್ಸ್. ಮತ್ತೆ ಯಾವ ತಗೋತೀನಿ ಲೈಟ್ ರೇಸು, ಪ್ಯಾರಾ ಆಕ್ಸಿಯಲ್ ಲೈಟ್ ರೇಸ್. When para-axial light rays are incidents on aperture of the spherical lens, after the refraction they will meet at a particular point on principal focus or principal axis. That point is called as the principal focus. ಇದಕ್ಕೆ ಏನಂತ ಕರಿತೀನಿ ನಾನು, F2 ಅಂತ ಕರಿತೀನಿ. F2 ಎಷ್ಟು ಫೋಕಸ್ ಅದ ನನ್ನ ಹತ್ರ, 2 ಫೋಕಸ್ ಅದ. ವಿ ಹ್ಯಾವ್ 2 ಫೋಕೈ ಇನ್ ಕೇಸ್ ಆಫ್ ಸ್ಪೆರಿಕಲ್ ಲೆನ್ಸ್. ಸ್ಪೆರಿಕಲ್ ಲೆನ್ಸ್ ಒಳಗಡೆ 2 ಫೋಕೈ ಅದಾವು. ಅಂಡ್ ಫೋಕಲ್ ಲೆನ್ಸ್ ಫೋಕಸ್ ನ ಹೆಂಗ್ ರಿಪ್ರೆಸೆಂಟ್ ಮಾಡ್ತಾರಪ್ಪ ಅಂತಂದ್ರ, ದಟ್ ಇಸ್ ರಿಪ್ರೆಸೆಂಟೆಡ್ ಬೈ F1 ಅಂಡ್ F1 ಮತ್ತೆ F2 ಲೆಟರ್ ಇಂದ ರಿಪ್ರೆಸೆಂಟ್ ಮಾಡ್ತಾರೆ. ಬಿಕಾಸ್ ವಿ ಹ್ಯಾವ್ 2 ಹಿಯರ್. ಈ ಕಡೆ ಒಂದೈತಿ, ಈ ಕಡೆ ಒಂದೈತಿ, ಇಲ್ಲೊಂದು ಬರ್ತದಲ್ಲ F2. ಬಿಕಾಸ್ ವಿ ಹ್ಯಾವ್ 2 ಹಿಯರ್. ಎರಡು ಅದಾವ ನನ್ನ ಪ್ರಿನ್ಸಿಪಲ್ ಫೋಕಸ್. ದಟ್ ಈಸ್ ವೈ ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ F1 ಅಂಡ್ F2. ಅಂಡ್ ಸಿಮಿಲರ್ಲಿ ನನಗೇನ್ ಬೇಕಪ್ಪ ಅಂದ್ರೆ ವಿ ನೀಡ್ ಟು ನೋ ಅಬೌಟ್ ಡಿಸ್ಟೆನ್ಸ್ ಹಿಯರ್. ಇಲ್ಲಿ ಫೋಕಸ್ ಮತ್ತು ಆಪ್ಟಿಕಲ್ ಸೆಂಟರ್ ಐತಲ್ಲಪ್ಪ, ಇವೆರಡರ ಮಿಡಲ್ ಡಿಸ್ಟೆನ್ಸ್ ಏನಂತ ಕರಿತೀವಿ ನಾವು, ಫೋಕಲ್ ಲೆಂತ್ ಅಂತ ಕರಿತೀವಿ. ಏನಂತ ಕರಿತೀವಿ, ಫೋಕಲ್ ಲೆಂತ್. ದ ಡಿಸ್ಟೆನ್ಸ್ ಬಿಟ್ವೀನ್ ಫೋಕಸ್ ಟು ದ ಆಪ್ಟಿಕಲ್ ಸೆಂಟರ್. ನೀ ಈ ಕಡೆಯಿಂದ ಮೇಜರ್ ಆದ್ರೂ ಮಾಡ್ಕೋ, ಈ ಕಡೆಯಿಂದ ಮೇಜರ್ ಆದ್ರೂ ಮಾಡ್ಕೋ, ಎರಡಕ್ಕೂ ಏನಂತ ಕರಿತೀವಿ ನಾವು, ಫೋಕಲ್ ಲೆಂತ್ ಅಂತ ಕರಿತೀವಿ. ದಿಸ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ದಿಸ್ ಒನ್. ಬಿಕಾಸ್ ಎರಡು ಫೋಕಸ್ ಅಲ್ಲ, ಎರಡು ಫೋಕಸ್. ಬಟ್ 2 ಫೋಕಸ್ ಅದಾವೆ. ಎಷ್ಟು ಫೋಕಸ್ ಅದಾವು, 2 ಫೋಕಸ್. ಒನ್ ಈಸ್ F1 and one is F1, another one is F2. But out of 2,
ಯಾವ್ದನ್ನ ಕನ್ಸಿಡರ್ ಮಾಡ್ಕೋಬೇಕು ನಾವು ರೇ ಡಯಾಗ್ರಾಮ್ಸ್ ಡ್ರಾ ಮಾಡ್ಬೇಕಾದ್ರ ಪಾಸಸ್ ಥ್ರೂ ದ ಫೋಕಸ್ ಅಂತಂದ್ರೆ ಯಾವ ಫೋಕಸ್ ತಗೋಬೇಕು ನಾವು? ಆಲ್ವೇಸ್ ರಿಯಲ್ ಫೋಕಸ್ ತಗೋಬೇಕು. ಕರೆಕ್ಟಾ? ಹಿಯರ್ ಲೆಟ್ಸ್ ಪಾಯಿಂಟ್ ರೈಟ್ ಪಾಯಿಂಟ್ ನೋಡ್ಕೋಬೇಕು. ಹಿಯರ್ ರಿಯಲ್ ಫೋಕಸ್ ಈಸ್ ಫೋಕಸ್. Real focus is considered to be focus. Considered to be focus. Real focus is considered to be focus. Real focus ಅಂದ್ರೆ ಯಾವುದು? ಆಬ್ಜೆಕ್ಟ್ ಅಪೋಸಿಟ್ ಸೈಡ್ ಇರುತ್ತಲ್ಲಪಿ ಅದು ರಿಯಲ್ ಫೋಕಸ್. ಅಂದ್ರೆ ರಿಯಲ್ ಲೈಟ್ ರೇಸ್ ಇಂದ ಫಾರ್ಮ್ ಇರ್ತಲ್ಲ ಅದಕ್ಕೆ ಏನಂತ ಕರಿತೀವಿ? ಫೋಕಸ್ ಅಂತ ಕರಿತೀವಿ. ಸಪೋಸ್ ಆಬ್ಜೆಕ್ಟ್ ಏನಾದ್ರು ಇಲ್ಲಿ ಇಟ್ಟಿದೀವಪ್ಪ ಅಂತಂದ್ರ ಈ ಕಡೆ ಆಬ್ಜೆಕ್ಟ್ ಅಪೋಸಿಟ್ ಡೈರೆಕ್ಷನ್ ಇರ್ತದಲ್ಲಪಿ ದಟ್ ಈಸ್ ಅ ಫೋಕಸ್. ಸಪೋಸ್ ಆಬ್ಜೆಕ್ಟ್ ಈ ಕಡೆ ಇಟ್ಟಿದ್ಯಪ್ಪ ಅಂತಂದ್ರ ಇಲ್ಲಿ F1 ಐತಿ, F1 ಫೋಕಸ್ ತಗೊಳಕ್ ಹೋಗ್ಬಾರ್ದು. ಅವಾಗ ಆಬ್ಜೆಕ್ಟ್ ಅಪೋಸಿಟ್ ಯಾವ್ದೈತಿ? F2 ಈಸ್ ಅ ಫೋಕಸ್. ಇಲ್ಲಿ ಯಾವ ಫೋಕಸ್? F1 ಈಸ್ ಅ ಫೋಕಸ್. ಆಬ್ಜೆಕ್ಟ್ ಎಲ್ಲಿ ಇಟ್ಟಿರ್ತಿ? ಕಾನ್ವೆಕ್ಸ್ ಲೆನ್ಸ್ ಹೇಳಾಗತ್ತಿ ನಾನು. ಆಬ್ಜೆಕ್ಟ್ ಎಲ್ಲಿ ಇಟ್ಟಿರ್ತಿಯಲ್ಲ ಆಬ್ಜೆಕ್ಟ್ ಇಂದು ಅಪೋಸಿಟ್ ಡೈರೆಕ್ಷನ್ ಇರ್ತದಲ್ಲಪಿ ದಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಅ ಫೋಕಸ್. ಅದನ್ನ ಫೋಕಸ್ ಅಂತ ತಗೋಬೇಕು. ಅವಾಗ ಇದನ್ನ ಫೋಕಸ್ ಅಂತ ತಗೊಳಂಗಿಲ್ಲ ನಾವು. ಎರಡೂ ಫೋಕಸ್ ಅದ ನನ್ನ ಹತ್ರ, ಬಟ್ ಎರಡನ್ನೂ ಅಟ್ ಎ ಟೈಮ್ ಫೋಕಸ್ ಅಂತ ತಗೊಳಕ್ ಬರಲ್ಲ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಬೇಸಿಸ್ ಮೇಲೆ ನಾವೇನ್ ತಗೋಬೇಕು? ಫೋಕಸ್ ನ ಕನ್ಸಿಡರ್ ಮಾಡ್ಕೋಬೇಕು. ಹಿಯರ್ ರಿಯಲ್ ಫೋಕಸ್ ಈಸ್ ಕನ್ಸಿಡರ್ಡ್ ಟು ಬಿ ಫೋಕಸ್. ರಿಯಲ್ ಫೋಕಸ್ ಅಂದ್ರೆ ರಿಯಲ್ ಫೋಕಸ್ ಅಂದ್ರೆ ಯಾವತ್ತೆ? ರಿಯಲ್ ಲೈಟ್ ರೇಸ್ ಇಂದ ಫಾರ್ಮ್ ಆಗಿರ್ತದಲ್ಲ ದಾಟ್ ಫೋಕಸ್. ರಿಯಲ್ ಲೈಟ್ ರೇಸ್ ಇವೆಲ್ಲ ರಿಯಲ್ ಲೈಟ್ ರೇಸ್ ಅಂದ್ರೆ F1 ಏನು? ಫೋಕಸ್. ಆಬ್ಜೆಕ್ಟ್ ಎಲ್ಲಿರಬೇಕು? ಲೆಫ್ಟ್ ಇರಬೇಕು. ಫೋಕಸ್ ಯಾವಾಗಿರ್ಬೇಕು? ರೈಟ್ ಇರಬೇಕು. ಆಬ್ಜೆಕ್ಟ್ ಎಲ್ಲಿರಬೇಕು? ರೈಟ್ ಇರಬೇಕು. ಫೋಕಸ್ ಯಾಕಡೆ ಇರಬೇಕು? ಲೆಫ್ಟ್ ಇರಬೇಕು. ಆಬ್ಜೆಕ್ಟ್ ಲೆಫ್ಟ್, ಫೋಕಸ್ ರೈಟ್. ಆಬ್ಜೆಕ್ಟ್ ರೈಟ್, ಫೋಕಸ್ ಲೆಫ್ಟ್. ರಿಯಲ್ ಫೋಕಸ್ ನ ಕನ್ಸಿಡರ್ ಮಾಡ್ಕೊಂತೀವಿ. ದಿಸ್ ಇಸ್ ದ ಫೋಕಸ್ ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಲೆನ್ಸ್. ನೋಟ್ ಮಾಡ್ಕೊಂಡ್ವಿ ಫಾಸ್ಟ್ ಆಗಿ. ನೋಟ್ ಮಾಡ್ಕೊಂಡ್ರಿ 1 2 3 4 5. ಓಕೆ. ನೆಕ್ಸ್ಟ್ ಕಾನ್ಕೇವ್ ಲೆನ್ಸ್ ನ ನೋಡೋಣ. ಕಾನ್ಕೇವ್ ಲೆನ್ಸ್ ನ ಫೋಕಸ್ ಡೆಫಿನಿಷನ್ ಸೇಮೇ. ಡೆಫಿನಿಷನ್ ಎರಡು ಕಡೆ ಸೇಮೇ ಬರೀಬೇಕು. ಡೆಫಿನಿಷನ್ ಏನ್ ಬರೀಬೇಕು? ಎರಡು ಕಡೆ ಸೇಮ್ ಬರೀಬೇಕು. ಬಟ್ ಡಿಫರೆನ್ಸ್ ಎಲ್ಲಿ ಆಗ್ತದಪ್ಪ ಅಂದ್ರ ವರ್ಚುವಲ್ ಅಂಡ್ ರಿಯಲ್ ಫೋಕಸ್ ಬರ್ತಾವಿಲ್ಲ. ಆಲ್ರೆಡಿ ನನಗೇನ್ ಬಂದೈತಿ? ಕಾನ್ವೆಕ್ಸ್ ಲೆನ್ಸ್ ನಾಗ ರಿಯಲ್ ಫೋಕಸ್ ಬಂದೈತಿ. ಈಗ ನೆಕ್ಸ್ಟ್ ಯಾವುದು? ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್. ಲೆಟ್ಸ್ ಡ್ರಾ ದ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಡ್ರಾ ಮಾಡು. ದಿಸ್ ಇಸ್ ಕಾನ್ಕೇವ್ ಲೆನ್ಸ್. AB. AB is the aperture, and here we have an imaginary straight line. That imaginary straight line is called as the principal axis, and here is C2, and this is C1. This is F, not F5. F in a sikilla naga. F sikkadanna? F sikkada? Sikkilla. Then no need to write F initially only. First you can bari bada. Correct? Okay. See. ಇಲ್ಲಿ ನಾನೇನ್ ಮಾಡ್ತೀನಪ್ಪಿ? ಇನ್ನು ಸೇಮ್ ಪ್ಯಾರಾಕ್ಸಿಯಲ್ ರೇಸ್ ತಗೋಬೇಕು. Here also I am going to consider para-axial rays. Para-axial rays ತಗೋತೀನಿ. ಬಟ್ ಈ ಲೆನ್ಸ್ ಐತಲ್ಲಪ್ಪ, ಈ ಲೆನ್ಸ್ ಏನ್ ಮಾಡ್ತದ? ಲೈಟ್ ರೇಸ್ ನ ಡೈವರ್ಜ್ ಮಾಡ್ತದ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡೈವರ್ಜಿಂಗ್ ಲೆನ್ಸ್. ಡೈವರ್ಜಿಂಗ್ ಲೆನ್ಸ್ ಅಂತ ಕರೀತಾರೆ. ದಿಸ್ ಇಸ್ ಡೈವರ್ಜಸ್ ದ ಲೈಟ್ ರೇಸ್. ಲೈಟ್ ರೇಸ್ ಏನ್ ಮಾಡ್ತದ? ಡೈವರ್ಜ್ ಮಾಡ್ತದೆ. ದಿಸ್ ಇಸ್ ಡೈವರ್ಜ್. ದಿಸ್ ಲೆನ್ಸ್ ಇಸ್ ಡೈವರ್ಜಸ್ ದ ಲೈಟ್ ರೇಸ್. ಹೌದಾ? See here. When para-axial light rays are incident on aperture of the concave lens, light rays will diverge. Light rays will diverge. ಏನ್ ಮಾಡ್ತಾವು? ಹೆಂಗ್ ಹೋಗ್ಬೇಕು? ಡೈವರ್ಜ್ ಆಗ್ತಾವ. ಲೈಟ್ ರೇಸ್ ಡೈವರ್ಜ್ ಆಗ್ತಾವಲ್ಲಪ್ಪಿ, ಆ ಡೈವರ್ಜಿಂಗ್ ಲೈಟ್ ರೇಸ್ ನಾನು ಏನ್ ಮಾಡ್ಕೊತೀನಿ? ಎಕ್ಸ್ಟೆಂಡ್ ಮಾಡ್ಕೊತೀನಿ. ಬಿಕಾಸ್ ವಿ ನೀಡ್ ಟು ಮೀಟ್ ದೋಸ್ ಥಿಂಗ್ಸ್. ಅವ್ರಿಬ್ರು ಸೇರಿಸ್ಬೇಕು ನಾ ಹೆಂಗಾರ ಮಾಡಿ. ಯಾರಿಬ್ರು? ಡೈವರ್ಜೆಂಟ್ ಲೈಟ್ ರೇಸ್ ನ ಇಬ್ರು ಏನ್ ಮಾಡ್ಕೊಬೇಕು? ಕರ್ಕೊಂಬಂದ್ ಸೇರಿಸಬೇಕು. ಒಬ್ಬ ಈ ಕಡೆ ಹೊಂಟಾನ, ಒಬ್ಬ ಈ ಕಡೆ ಹೊಂಟಾನ. ಇಬ್ರು ಮೀಟ್ ಹಾಕ್ರನ? ಅವ್ರು ಮೀಟ್ ಆಗಲ್ಲಪಿ. ಬಟ್ ಹಿಂಗ್ ಮೀಟ್ ಆಗಲ್ಲ. ಹಿಂಗ್ ಮೀಟ್ ಆಗ್ತಾರ. ಎಕ್ಸ್ಟೆಂಡ್ ಮಾಡ್ಕೊ ಬ್ಯಾಕ್ ಸೈಡ್ ಎಕ್ಸ್ಟೆಂಡ್ ಮಾಡ್ಕೊ. ಲೆಟ್ ಅಸ್ ಎಕ್ಸ್ಟೆಂಡ್ ಬ್ಯಾಕ್ ಸೈಡ್ ಎಕ್ಸ್ಟೆಂಡ್ ಮಾಡ್ಕೊ. ಮೀಟ್ ಆಗ ಎಲ್ಲಿ ಮೀಟ್ ಆಗ್ತಾರಲ್ಲಪಿ ಆ ಪಾಯಿಂಟ್ ಗೆ ಏನಂತ ಕರಿತೀನಿ ನಾನು? ಫೋಕಸ್ ಅಂತ ಕರಿತೀನಿ. ಈ ಕಡೆ C1 ಐತಿ ಅಂದ್ರೆ ಇದೇನು? F1. ಆ ಪಾಯಿಂಟ್ ಗೆ ಏನಂತ ಕರಿತೀನಿ ನಾನು? ಫೋಕಸ್ ಅಂತ ಕರಿತೀನಿ. ಈಗ ಸಪೋಸ್ ಅದೇ ಸೇಮ್ ಲೈಟ್ ರೇಸು ಆ ಕಡೆಯಿಂದ ಇನ್ಸಿಡೆಂಟ್ ಆದ್ರೆ, ಲೆಫ್ಟ್ ವರ್ಡ್ಸ್ ಇನ್ಸಿಡೆಂಟ್ ಆದ್ರೆ, ಅಂದ್ರೆ C2 ಲಿಂದ ಇನ್ಸಿಡೆಂಟ್ ಆದ್ರಪಿ ಅವಾಗ ಏನಾಗ್ತದೆ? ದಿಸ್ ಇಸ್ AB. ದಿಸ್ ಇಸ್ ಆಪ್ಟಿಕಲ್ ಸೆಕ್ಟರ್. ಹಿಯರ್ ಇಸ್ XY. ಏನಿದು? XY. ಅಂಡ್ ಹಿಯರ್ ಇಸ್ C1. ದಿಸ್ ಇಸ್ C2. ಈ ಕಡೆ ಆಲ್ರೆಡಿ ಫೋಕಸ್ ಆಪ್ಟೇನ್ ಆಗೈತಿ ನನಗ. F1 ಅಂತ ಬರೀ. ಈ ಕಡೆ ಸಿಕ್ಕಿಲ್ಲ, ಇನ್ನ ಬರಕ್ ಹೋಗ್ಬೇಡ.
ಈಗ ಲೈಟ್ ರೇಸ್ ಏನ್ ಮಾಡ್ತೀನಿ ನಾನು C2 ಲಿಂತ್ರ ಇನ್ಸಿಡೆಂಟ್ ಫ್ರಮ್ ದ C2 ಸೈಡ್ ಇನ್ಸಿಡೆಂಟ್ ಮಾಡ್ಕೊತೀನಿ. ಲೈಟ್ ರೇಸ್ ಏನಾಗ್ತಾವು ಡೈವರ್ಜ್ ಆಗ್ತಾವೆ ಬಿಕಾಸ್ ಇಟ್ ಈಸ್ ಡೈವರ್ಜಿಂಗ್ ಲೆನ್ಸ್ ಕರೆಕ್ಟಾ. ಅಂಡ್ ಇವು ಡೈವರ್ಜಿಂಗ್ ಲೈಟ್ ರೇಸ್ ಯಾವಪ್ಪ ಅಂದ್ರೆ ಒಂದಕ್ಕೊಂದು ಮೀಟ್ ಆಗಕ್ಕೆ ಪಾಸಿಬಿಲಿಟಿ ಇಲ್ಲಪ್ಪ ಅಂದ್ರೆ ಐ ಆಮ್ ಗೋಯಿಂಗ್ ಟು ಎಕ್ಸ್ಟೆಂಡ್ ದೀಸ್ ಟು ಲೈಟ್ ರೇಸ್ ಅಂದ್ರೆ ಬ್ಯಾಕ್ವರ್ಡ್ ಸೈಡ್ ಏನ್ ಮಾಡ್ಕೊತೀನಿ ಎಕ್ಸ್ಟೆಂಡ್ ಮಾಡ್ಕೊತೀನಿ. ಎಕ್ಸ್ಟೆಂಡ್ ಮಾಡ್ಕೊಂಡು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಮೀಟ್ ಆಗ್ತಾವೆ. ದಟ್ ಪಾಯಿಂಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಫೋಕಸ್. ಅದೇನದು ಫೋಕಸ್ F2 ಅಂತ ಕನ್ಸಿಡರ್ ಮಾಡ್ತೀವಿ. ಆ ಕಡೆ C2 ಅದ C2 ಸೈಡ್ ಏನು F. ಫೋಕಸ್ ಡೆಫಿನೇಷನ್ ಬರೆಯಪ್ಪ ಇಲ್ಲಿ ಆಲ್ರೆಡಿ ಗೊತ್ತದ ನನಗೆ ಆಗಡೆ ಬರ್ದಿದ್ವಿ. ಇಟ್ ಈಸ್ ಎ ಪಾಯಿಂಟ್ ಆನ್ principal axis. It's a point on principal axis where the refracted rays of para-axial rays will meet. That point is called principal focus. ಬೇರೆ ಕಡೆ F ಅಂತ ಬರಬೇಕು. Can I write F up? Principal focus. ಕರೆಕ್ಟಾ? ಇದಕ್ಕೆ ಪ್ರಿನ್ಸಿಪಲ್ ಫೋಕಸ್ ಯಾವ್ಯಾವ ಲೆಟರ್ ರಿಪ್ರೆಸೆಂಟ್ ಮಾಡ್ಕೋತೀವಿ? we have two. These are represented by F1 and F2. ಕರೆಕ್ಟಾ? F1 and F2. ಇಲ್ಲಿ ಫೋಕಸ್ ಐತಲ್ಲಪ್ಪಿ ಪ್ರಿನ್ಸಿಪಲ್ ಫೋಕಸ್ ಈಸ್ ಈ ಕಡೆ ನೋಡಿ. ಫೋಕಸ್ ಎಂತ ಲೈಟ್ ರೇಸ್ ಇಂದ ಪ್ರೊಡ್ಯೂಸ್ ಆಗೈತಿ? ಡಾಟೆಡ್ ಲೈಟ್ ರೇಸ್ ಇಂದ ಪ್ರೊಡ್ಯೂಸ್ ಆಗೈತಿ. ಟಕ 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 ಹೆಂಗ್ಲೆ ಟಕ 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 ಟಕ್ 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 ಲೈಟ್ ರೇಸ್ ಡೈವರ್ಜ್ ಆಗೈತಿ. ಟಕ್ 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 ಡೈವರ್ಜ್ ಟಕ್ 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 ಎಲ್ಲಿ ಮೀಟ್ ಅದು F1 ಮೀಟ್ ಅದು means dotted light rays image format means focus format means focus is not real. Focus is what? Focus is imaginary means focus is virtual. Virtual focus ಐತಿ ಅಲ್ಲಿ ಕಾನ್ಕೇವ್ ಲೆನ್ಸ್ ಒಳಗೆ ವರ್ಚುವಲ್ ಫೋಕಸ್. ಹೌದಾ? ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ಬೇಕು ಇಲ್ಲಿ F1 ಲಿಂತ್ರ ಏನ್ ಡಿಸ್ಟೆನ್ಸ್ ಐತಲ್ಲಪ್ಪಿ that point is called as focal length. ಅದಕ್ಕೆ ಏನಂತ ಕರಿತೀವಿ? ಫೋಕಲ್ ಲೆಂತ್ ಅಂತ ಕರಿತೀವಿ. that point is called as that distance is called as the focal length. ಅದಕ್ಕೆ ಏನಂತ ಕರಿತೀವಿ? ಫೋಕಲ್ ಲೆಂತ್ ಅಂತ ಕರಿತೀವಿ. Focal length is represented by what? Small letter F ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಸಿಮಿಲರ್ಲಿ ನಾವು ಲಾಸ್ಟ್ ಮಿರರ್ಸ್ ಡಿಸ್ಕಸ್ ಮಾಡಬೇಕಾಗಿತ್ತು ಅಂದ್ರೆ ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಅಂಡ್ ರೇಡಿಯೇಷನ್ ಅಂತ ತಗೊಂಡಿದ್ವಿ ನಾವು. F is equals to R/2 ತಗೊಂಡಿದ್ವಿ. ಇಲ್ಲೂ ಏನಾಗ್ತದೆ ಅದು ಸೇಮ್ ರಿಲೇಷನ್ ಆಗ್ತದೆ. ಹಿಯರ್ ಆಲ್ಸೋ ಸೇಮ್ ರಿಲೇಷನ್. ಕರೆಕ್ಟಾ? This is about principal focus in the different type of lenses. Convex and the concave lenses ಒಳಗಡೆ ಫೋಕಸ್ ಅಂದ್ರೆ ಏನಾದ್ರು ನೋಡಿದ್ವಿ. And this is very important for 1 marks. 1 marks ಕೇಳ್ತಾರ ಗ್ಯಾರಂಟಿ ಡೆಫಿನೆಟ್ಲಿ ಏನಪ್ಪಾ ಅಂತಂದ್ರೆ ಫಾರ್ ನಾಟ್ ಎಕ್ಸಾಕ್ಟ್ಲಿ ನಾಟ್ ಡೆಫಿನೆಟ್ಲಿ ಪ್ರೊಬ್ಯಾಬಿಲಿಟೀಸ್ ಜಾಸ್ತಿ ಐತೆ. ಕರೆಕ್ಟಾ? ಪ್ರೊಬ್ಯಾಬಿಲಿಟೀಸ್ ಫಾರ್ ಆಸ್ಕಿಂಗ್ ದಿಸ್ ಕ್ವಶನ್ ಅಪಿ ಇಟ್ ಈಸ್ ಮ್ಯಾಕ್ಸಿಮಮ್ ಕಂಪೇರ್ಡ್ ಟು ದ ಅದರ್ ಕ್ವಶನ್ಸ್. ಕರೆಕ್ಟಾ? ಫೋಕಸ್ ನೀವು ಫೋಕಸ್ ಡಿಫೈನ್ ಫೋಕಸ್ ಅಂತ ಕೇಳಿದ್ರಪ್ಪ ಅಂತಂದ್ರ if you want to write the definition from the lens you can write. Similarly if you want to write from the mirror api then you can also. ಎರಡೂ ಕಡೆ ಯಾವ್ದೈತಿ ಬೇಕಾದ್ರೆ ಬರಿಬಹುದು ನೀನು. ಇದ್ರೊಳಗಿಂದ ಬರಿಬೇಕು ಅದ್ರೊಳಗಿಂದ ಬರಿಬೇಕು ಅಂತ ರೂಲ್ಸ್ ಏನಿಲ್ಲ. ಕರೆಕ್ಟಾ? And this is about today's session api. Keep watching your beautiful channel Pricipal 09. We will meet you in the next class.